ಸಂದರ್ಭದಲ್ಲಿ ಅಲ್ಲ ಜೊತೆಯಾಗಿ ನಿಂತಿದ್ದು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಾವು ಜೊತೆಯಾಗಿ ನಿಂತಿದ್ದು ಅನ್ನೋದಕ್ಕಿಂತ ಇಡೀ ಎಂಟೈರ್ ಕರ್ನಾಟಕ ಜೊತೆಯಾಗಿ ನಿಂತಿತ್ತು. ಎಲ್ಲದಕ್ಕಿಂತ ಅವ್ರ ಅಕ್ಕ ಮತ್ತು ಅವರ ಪತ್ನಿ, ಅವ್ರ ಮಕ್ಕಳು ಅವ್ರ ಜೊತೆಗೆ ಇದ್ದರು. ಫ್ಯಾಮಿಲಿ ಸಪೋರ್ಟ್ ಇತ್ತು. ಫ್ಯಾಮಿಲಿಯಲ್ಲಿ ಎಲ್ಲೂ ಕುಗ್ಲಿಲ್ಲ. ಕೊನೆವರೆಗೂ ಅವರು ಎಲ್ಲರೂ ಹೋರಾಟ ಮಾಡಿದ್ರು. ಸೊ ಎಲ್ಲನೂ ಅವ್ರಿಗೆ ಹೇಳಬೇಕು ನನಗೆ. ಯಾವುದೇ ವಿಚಾರದಲ್ಲಿ ಇವತ್ತು ಕೂಡ ಇಲ್ಲ, ಏನು ತಿಂದಿರಲಿಲ್ಲ ಅಂದರೆ ನಮಗೆ ಗೊತ್ತು. ಸೂಕ್ತದ ಮನೆ ಹೆಂಗಿರುತ್ತೆ ಅನ್ನೋದು ಆ ಗಾಯ ನನಗಿನ್ನೂ ಆರಿಲ್ಲ. ಸೊ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಏನು ಬೇಸಿಕ್ ಏನು ಬೇಕು ಅನ್ನೋದು ಸ್ವಲ್ಪ ಗೊತ್ತಿರೋದ್ರಿಂದ ಇದು ನಡೀತಷ್ಟೇ. ಸೊ ಇನ್ನು ನಾಳೆ ಎಲ್ಲ ಒಂದು 12-13 ಅವರ್ ಟ್ರಾವೆಲ್ ಮಾಡಬೇಕು. ಉಡುಪಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾಯಿರೋದು. ಸೊ ಅದಕ್ಕೆ ಎನರ್ಜಿ ಬೇಕಲ್ಲ, ಮತ್ತು BP ಲೋ ಆಗುತ್ತೆ ಅಫ್ಕೋರ್ಸ್. ಸೊ ಎಲ್ಲದಕ್ಕೂ ಒಂದು ಒಳ್ಳೇದಾಗಲಿ ಅಂತ ಅಷ್ಟೇ. ಭಗವಂತ ಯಾರೇ ಇದ್ರೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು ಸೊ ಮಚ್. ಜೈ ಶ್ರೀರಾಮ್. ಸಂದರ್ಭದಲ್ಲಿ ಅಲ್ಲ ಜೊತೆಯಾಗಿ ನಿಂತಿದ್ದು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಾವು ಜೊತೆಯಾಗಿ ನಿಂತಿದ್ದು ಅನ್ನೋದಕ್ಕಿಂತ ಇಡೀ ಎಂಟೈರ್ ಕರ್ನಾಟಕ ಜೊತೆಯಾಗಿ ನಿಂತಿತ್ತು. ಎಲ್ಲದಕ್ಕಿಂತ ಅವ್ರ ಅಕ್ಕ ಮತ್ತು ಅವರ ಪತ್ನಿ, ಅವ್ರ ಮಕ್ಕಳು ಅವ್ರ ಜೊತೆಗೆ ಇದ್ದರು. ಫ್ಯಾಮಿಲಿ ಸಪೋರ್ಟ್ ಇತ್ತು. ಫ್ಯಾಮಿಲಿಯಲ್ಲಿ ಎಲ್ಲೂ ಕುಗ್ಲಿಲ್ಲ. ಕೊನೆವರೆಗೂ ಅವರು ಎಲ್ಲರೂ ಹೋರಾಟ ಮಾಡಿದ್ರು. ಸೊ ಎಲ್ಲನೂ ಅವ್ರಿಗೆ ಹೇಳಬೇಕು ನನಗೆ. ಯಾವುದೇ ವಿಚಾರದಲ್ಲಿ ಇವತ್ತು ಕೂಡ ಇಲ್ಲ, ಏನು ತಿಂದಿರಲಿಲ್ಲ ಅಂದರೆ ನಮಗೆ ಗೊತ್ತು. ಸೂಕ್ತದ ಮನೆ ಹೆಂಗಿರುತ್ತೆ ಅನ್ನೋದು ಆ ಗಾಯ ನನಗಿನ್ನೂ ಆರಿಲ್ಲ. ಸೊ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಏನು ಬೇಸಿಕ್ ಏನು ಬೇಕು ಅನ್ನೋದು ಸ್ವಲ್ಪ ಗೊತ್ತಿರೋದ್ರಿಂದ ಇದು ನಡೀತಷ್ಟೇ. ಸೊ ಇನ್ನು ನಾಳೆ ಎಲ್ಲ ಒಂದು 12-13 ಅವರ್ ಟ್ರಾವೆಲ್ ಮಾಡಬೇಕು. ಉಡುಪಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾಯಿರೋದು. ಸೊ ಅದಕ್ಕೆ ಎನರ್ಜಿ ಬೇಕಲ್ಲ, ಮತ್ತು BP ಲೋ ಆಗುತ್ತೆ ಅಫ್ಕೋರ್ಸ್. ಸೊ ಎಲ್ಲದಕ್ಕೂ ಒಂದು ಒಳ್ಳೇದಾಗಲಿ ಅಂತ ಅಷ್ಟೇ. ಭಗವಂತ ಯಾರೇ ಇದ್ರೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು ಸೊ ಮಚ್. ಜೈ ಶ್ರೀರಾಮ್. Okay.